ನಾಳೆ ತೊಗೊಂಡೋಗಿದ್ದೀನಿ ನಾನು. ತೊಗೊಂಡೋಗಪ್ಪ. ವಾಟ್? ನನ್ನ ಥಿಂಗ್ಸ್ನ ವಾಪಸ್ ತಗೊಂಡೋಗದ? ಮಾವ ಏನು ಹೇಳ್ತಿದ್ದೀರಾ ನೀವು? ನಾನು ಅಗಸ್ತ್ಯನ ಹೆಂಡತಿ ಆಗೋಳು. ನನಗೆ ಅವ್ರ ರೂಮಲ್ಲಿ ಲಗೇಜ್ ಇಡೋದಕ್ಕೆ ರೈಟ್ಸ್ ಇಲ್ವಾ? ಅದೆಲ್ಲ ಈಗ ಸಾಧ್ಯ ಆಗೋದಿಲ್ಲ ಬೃಂದ. ಮದುವೆ ಆದಮೇಲೆ ಶಾಸ್ತ್ರೋಕ್ತವಾಗಿ ಬಲಗಾಲಲ್ಲಿ ಸೇರನ್ನ ಒದ್ದು ಮನೆ ಒಳಗೆ ಬಂದಾಗ ಮಾತ್ರ ನೀನು ಈ ಮನೆಗೆ ಸೊಸೆ ಆಗೋದಕ್ಕೆ ಲಾಯಕು. ಅಲ್ಲಿವರೆಗೂ ಅವೆಲ್ಲ ಆಗೋದಿಲ್ಲ. ಕಾಲ ಬದಲಾಗಿದೆ ಅಂತ ನಾವು ನಮ್ಮ ಸಂಪ್ರದಾಯನ ಬದಲಾಯಿಸ್ಕೊಳ್ಳೋದಕ್ಕಾಗತ್ತೇನಮ್ಮ? ಸೊ ಈಗ ಸದ್ಯಕ್ಕೆ ಮದುವೆ ಮುಗಿಯೋವರೆಗೂ ನೀನು ನಿನ್ನ ಲಗೇಜ್ ತಗೊಂಡು ಹೋಗು. ನಾಳೆ ತಗೊಂಡೋಗು. ನಾನು ಲಗೇಜ್ ತಗೊಂಡು ಹೋಗಕ್ಕೆ ಬಿಡಲ್ಲ ಮಾವ. ಇದು ನನ್ನ ರೂಮು, ನನ್ನ ಮನೆ ಆಗಲ್ಲ. ಕೂಲ್ ಡೌನ್. ಯಾಕೆ ಕೂಗಾಡ್ತಿದ್ಯಾ? ನೋಡು ಬ್ರೋ, ನಾನು ಲಗೇಜ್ ನ ಈ ರೂಮಲ್ಲಿ ಇಡಬಾರ್ದಂತೆ. ಏನೋ ಇಲ್ಲಿ ಲಗೇಜ್ ಇಟ್ಬಿಟ್ರೆ ಭೂಕಂಪ ಆಗೋ ರೀತಿ ಮಾತಾಡ್ತಿದ್ದಾರೆ ಮಾವ. ಮಾವ ಹೇಳ್ತಿರೋ ಈ ಅರ್ಥ ಇಲ್ದಿರೋ ಸಂಪ್ರದಾಯಕ್ಕೆ ಇವ್ರು ಹೇಳ್ತಿರೋ ಮಾತನ್ನ ನಂಗೆ ಕೇಳಕ್ ಆಗಲ್ಲ ಬ್ರೋ. ವೃಂದ ಅವ್ರೆ, ಮಾವ ಈ ಮನೆಗೆ ಹಿರಿ ಮಗ. ದೊಡ್ಡವ್ರಿಗೆ ಹೀಗೆ ಮರ್ಯಾದೆ ಇಲ್ಲದೆ ಮಾತಾಡೋದು ತಪ್ಪು. ಜೈ, ಯಾರೇ ನೀನು? ಯಾರೇ ನೀನು ಇದನ್ನೆಲ್ಲ ಹೇಳೋದಕ್ಕೆ? ಆಫ್ಟರ್ ಆಲ್ ನಮ್ಮ ಸ್ಕೂಲಲ್ಲಿ ವರ್ಕ್ ಮಾಡೋ ಟೀಚರ್ ನೀನು, ಅದು ಮಂತ್ಲಿ ಸಂಬಳಕ್ಕೆ ಕೈ ಚಾಚೋಳು. ನೀನು ನನಗೆ ಬುದ್ಧಿ ಹೇಳೋದಕ್ಕೆ ಬರ್ತೀಯಾ? ನಿನ್ನ ಬುದ್ಧಿವಂತಿಕೆ ನನ್ನ ಮುಂದೆ ತೋರಿಸ್ಬೇಡ. ಈಗೇನ್ ಲೆಕ್ಚರ್ ಕೊಡ್ತಿದ್ಯಲ್ಲ ಅದನ್ನ ನನ್ನ ಮುಂದೆ ಇಟ್ಕೋಬೇಡ. ನಿನ್ ಸ್ಕೂಲಲ್ಲಿ ಹೋಗಿ ನಿನ್ ಮಕ್ಳು ಮುಂದೆ ತೋರ್ಸು. ನಾನು ಈ ಮನೆಗೆ ಯಜಮಾನಿ ಆಗೋಳು. ಸಾಕು, ಸುಮ್ಮನೆ ಇರ್ರಿ. ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪೇನಿದೆ? ನೀವು ಮಕ್ಕಳ ಜೊತೆ ಕೂತ್ಕೊಂಡು ಲೆಕ್ಚರ್ ಕೇಳಿದಿದ್ರೆ ನಿಮಗೂ ಬುದ್ಧಿ ಬರ್ತಾ ಇತ್ತು. ಡ್ಯಾಡ್ಗೆ ಈ ತರ ರೂಢಾಗಿ ಮಾತಾಡ್ತಿರೋದು ತಪ್ಪು. ಯಾರ ಮುಂದೆ ಏನ್ ಮಾತಾಡ್ತಿದ್ದೀನಿ ಅನ್ನೋದು ತಲೆನಲ್ಲಿರ್ಲಿ. ಎನಫ್ ಈಸ್ ಎನಫ್ ಅಗಸ್ತ್ಯ. ಬೃಂದ, ಇಲ್ಲಿ ಯಾರು ದೊಡ್ಡೋರು ಯಾರು ಚಿಕ್ಕೋರು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ದೊಡ್ಡೋರು ಚಿಕ್ಕೋರ್ ಹತ್ರ ಮಾತಾಡೋವಾಗ ಗೌರವ ಕೊಟ್ಟು ಮಾತಾಡಬೇಕು ಅನ್ನೋದು ಒಂದು ಬೇಸಿಕ್ ಕಾಮನ್ ಸೆನ್ಸ್. ಅದು ಇಲ್ವೇನಮ್ಮ ನಿನಗೆ? ಬಳೆ ಶಾಸ್ತ್ರದ ದಿನಾನೇ ಅಮ್ಮ ನಿನಗೆ ವಾರ್ನ್ ಮಾಡಿದ್ರು. ಅದು ಯಾವುದನ್ನು ಲೆಕ್ಕಿಸದೆ ಮತ್ತೆ ನೀನ್ ಈ ರೀತಿ ಮಾತಾಡ್ತಾ ಇದೀಯ ಅಂದ್ರೆ ಅದಕ್ಕೆ ಏನ್ ಅರ್ಥನೇ ಇಲ್ವಾ? ಯಾವಾಗ ನೋಡಿದ್ರು ಕಾವೇರಿಗೆ ಬೈಯೋದ್ರ ಬದಲು ಅವಳಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಿ ತಿಳ್ಕೊಂಡು ತಿದ್ಕೊಂಡು ಬದುಕೋದು ಒಳ್ಳೇದು. ನೋಡು ವಿವೇಕ್, ಬರ್ತಾ ಬರ್ತಾ ನಿನ್ ತಂಗಿ ಉದ್ದಟತನ ಜಾಸ್ತಿ ಆಗ್ತಾ ಇದೆ. ಹೆಣ್ಣು ಮಕ್ಕಳು ಅಂದ್ರೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ಒಳ್ಳೇದು. ಸೌಜನ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರೋ ಇವಳು ಎಲ್ಲದಕ್ಕೂ ಹೀಗೆ ಕೂಗಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ ವಿವೇಕ್. ಸಾರಿ ಮಾವ, ಇದರಿಂದ ತಿಳಿದೆ ಏನೋ ಸ್ಟುಪಿಡಾಗಿ ಮಾತಾಡ್ಬಿಟ್ಲು. ನಾನು ಅವಳ ಹತ್ರ ಮಾತಾಡ್ತೀನಿ. ಯಾಕೆ ಹೀಗೆ ಬಿಹೇವ್ ಮಾಡ್ತಾ ಇದೆಯಾ? ಅಲ್ಲ, ಮಾವ ಹೇಳೋದ್ರಲ್ಲಿ ತಪ್ಪೇನಿದೆ? ನಿನ್ನ ಮದುವೆಗೆ ಇನ್ನೂ 2 ದಿನ ಇರೋದು. 2 ದಿನ ವೇಟ್ ಮಾಡೋಕ್ಕಾಗಲ್ವಾ ನಿನ್ನ ಕೈಯಲ್ಲಿ? ಅಲ್ಲ ಬ್ರೋ, ನಾವಿಬ್ರು ಇದೇ ಮನೇಲಿ ತಾನೇ ಇದೀವಿ. ನಾನು ಅಗಸ್ತ್ಯ ಅವ್ರ ರೂಮ್ಗೆ ಬರ್ತಾ ಹೋಗ್ತಾ ಇರ್ತೀನಿ. ನನ್ ಲಗೇಜ್ ಮಾತ್ರ ಇಲ್ಲಿ ಯಾಕೆ ಇರಬಾರ್ದು ಅಂತ. ಎಲ್ಲಾ ವಿಷಯಕ್ಕೂ ಅಜ್ಜಿಗೆ ಇಷ್ಟ ಆಗಲ್ಲ ಅಂತ ರೀಸನ್ ಹೇಳ್ಕೊಂಡು ಆಬ್ಜೆಕ್ಟ್ ಮಾಡ್ತಾನೆ ಇರ್ತಾರೆ. ವೃಂದಾ, ಶಟ್ ಅಪ್. ಮನೆ ಹಿರಿಯರವರು ಅವ್ರು ಹೇಳ್ತಿದಾರೆ ಅಂದ್ರೆ ಅವ್ರ ಮಾತನ್ನ ನಾವು ಕೇಳಬೇಕು. ಏನು ಮಾತಾಡಬೇಡ, ಸುಮ್ಮನೆ ನನ್ನ ಜೊತೆ ಬಾ. ಹೇಳ್ತೀನಿ ಅಂತಾನೆ, ನಡಿ ನನ್ನ ಜೊತೆ. ನಡಿ, ಲಗೇಜ್ ತಗೊಂಬಾ.
ಅಗಸ್ತ್ಯ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಬಾ. ಏಯ್, ನಿನ್ನಿಂದನೇ ಅಲ್ವೇನೆ ವೃಂದನ ನನ್ನ ಮಗನ ರೂಮಿಂದ ಆಚೆ ಹಾಕಿದ್ದು? ನೀನೇ ಅವಳನ್ನ ಕರ್ಕೊಂಡು ಬಂದು ನಿನ್ನ ಗಂಡನ ಪಕ್ಕ ಹಸೆ ಮಣೆ ಮೇಲೆ ಕೂಡ್ಸೋ ಹಾಗೆ ನಾನು ಮಾಡ್ತೀನಿ ಕಣೆ. ನಿಮ್ಮ ಮಗ ಆಗ್ಲೇ ಹಸೆ ಮಣೆ ಏರಿ ನನ್ನ ಮದುವೆ ಆಗಿದೆ ಅತ್ತೆ. ನನ್ನ ಗಂಡನ ಹಸೆ ಮಣೆ ಮುಹೂರ್ತ ಮುಗ್ದು ಹೋಗಿದೆ. ಅವ್ರಿಗೆ ಪದೇ ಪದೇ ಮದುವೆ ಮಾಡೋದಕ್ಕಾಗಲ್ಲ. ಏಯ್, ಮುಚ್ಚು ಬಾಯಿ. ಅಗಸ್ತಿನ ಕೈಯಿಂದ ವೃಂದ ಕುತ್ತಿಗೆಗೆ ನಾನು ತಾಳಿ ಕಟ್ಸ್ತೀನಿ ಕಣೆ. ನಿನ್ನ ಕೈಯಾರೆ ವಸ್ತುಲ ಮೇಲೆ ಸೇರಿಟ್ಟು ಅವಳ ಬಲಗಾಲಲ್ಲಿ ಒದ್ದು ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ ಕಣೆ. ಪಂತ ಕಟ್ತಿದ್ದೀರ ಅತ್ತೆ? ಆಯ್ತು, ನೋಡೋಣ. ಅಗಸ್ತ್ಯ ಸರ್ ಪಕ್ಕ ನಿಂತು ಹೊಸ್ಲು ಪೂಜೆ ಮಾಡಿ ಸೇರೋದು ಬಲಗಾಲಿಟ್ಟು ಮನೆ ಒಳಗೆ ಬರೋದು ನಾನು. ಇದನ್ನ ತಪ್ಸೋದಕ್ಕೆ ಯಾರಿಂದನೂ ಆಗಲ್ಲ. ಯಾಕೆ ಆಗಲ್ಲ? ನೀನು ಈ ಮನೆ ಸೊಸೆ ಆಗೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ನಿನ್ನ ನಮ್ಮ ಸೊಸೆ ಅಂತ ನಾನು ಒಪ್ಕೊಳ್ಳೋದು ಇಲ್ಲ. ಯಾರು ಒಪ್ಕೊಳ್ಳಿ ಬಿಡ್ಲಿ, ಅಗಸ್ತ್ಯ ಸರು ನನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾಗಿದೆ. ನನ್ನ ಮೇಲೆ ಜೀವನೂ ಇಟ್ಟಿದ್ದಾರೆ. ಇನ್ನು ಮುಂದೆ ನನ್ನ ಅಗಸ್ತ್ಯ ಸರ್ನ ದೂರ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ದೇವ್ರನ್ನ ನಾನು ಎಷ್ಟು ನಂಬ್ತೀನೋ ನನ್ನ ಗಂಡನ್ನು ಅಷ್ಟೇ ನಂಬ್ತೀನಿ. ಓಹೋ, ಹಾಗ? ಹೌದು, ಹಾಗೆ. ನೋಡೇ ಬಿಡೋಣ ಕಣೆ, ನಾನಾ ಇಲ್ಲ ನೀನಾ ಅಂತ. ಆಯ್ತು ಅತ್ತೆ, ನಾನು ತಯಾರಾಗೇ ಇದ್ದೀನಿ. ನೋಡೋಣ.